ಕಾಂಗ್ರೆಸ್ ಅಲ್ಲಿ ಸ್ಟೇಜ್ ಮೇಲೆ ಕೂತವ್ರು ಮಾತ್ರ ಲೀಡರ್ ಕೊಡ್ಕೋಬೇಕು. ನಾನು ಅವರೇ ಲೀಡರ್ ಅನ್ನೋದು. ಅವ್ರಕ್ಕಿನ್ನ ಯಾರು ಬೂತಲ್ಲಿ ಕೂತ್ಕೊಂಡು ಬೂತಲ್ಲಿ ಬಡದಾಡ್ಕೊಂಡು ಕೆಳಗಡೆ ಕೂತಿರ್ತಾರೆ ಅವ್ರು ಇಂಪಾರ್ಟೆಂಟ್ ಲೀಡರ್. ಸ್ಟೇಜ್ ಜನ ಇದ್ದವರು ನಡೀತಾರೆ. ಸ್ಟೇಜ್ ಕೆಳಗಡೆ ಕೇಳಂತ ಜನ ಇದ್ರೆ ಮಾತ್ರ ಯಾವ್ದೋ ಒಂದು ಸಭೆಗೆ ಗೌರವ ಸಿಗ್ತದೆ. ಅದರಿಂದ ತಾವೆಲ್ಲ ಸೇವಾದಳದ ಕಾರ್ಯಕರ್ತರು ಮುಖಂಡರುಗಳು ಬಹಳ ಗೌರವದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ಏನು ಒಂದು 140 ವರ್ಷದ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು. ಅದರ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಾಂಗ್ರೆಸ್ಸಿಗರಿಗೆ ಈ ದೇಶವನ್ನು ಉಳಿಸಬೇಕು ಅಂತೇಳಿ ಕಾಂಗ್ರೆಸ್ ಸದಸ್ಯತ್ವವನ್ನು ತೆಗೆದುಕೊಂಡು ಬಂದು ಎಲ್ಲ ಕಷ್ಟಕಾಲದಲ್ಲೂ ಕೂಡ ನಿಂತ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಸೇವಾದಳದ ಸಂಸ್ಥಾಪನೆ ಕೂಡ ಇವತ್ತು ಅಧ್ಯಕ್ಷರು ಮೆಂಬರ್ಶಿಪ್ ಅನ್ನ ಎನ್ರೋಲ್ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಈಗ ಮಾಡಬೇಕು ಅಂತ ಇದ್ದಾರೆ. ಇವತ್ತು ಸೇವಾದಳ ಅಂದ್ರೆ ಸೇವೆ ಮಾಡುವಂಥದ್ದು. ಇಂದಿರಾ ಗಾಂಧಿಯವರೇ ಅದರ ಅಧ್ಯಕ್ಷರಾಗಿ ಕೂಡ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ನಮ್ಮ ಫ್ರಂಟಲ್ ಆರ್ಗನೈಸೇಷನ್ ಒಂದು ಹಂಗ ಅಂತ ಹೇಳಿ ಎಲೆಕ್ಷನ್ ಕಮಿಟಿ ಕೂಡ ಅವನ್ನ ಸದಸ್ಯರು ಮಾಡಿ ಮಹಿಳಾ ಕಾಂಗ್ರೆಸ್, ಸೇವಾದಳ, ಎನ್ಎಸ್ಸಿ, ಯೂತ್ ಕಾಂಗ್ರೆಸ್ ಈ 4 ಕೂಡ ನಮ್ಮ ಜೊತೆ ಜವಾಬ್ದಾರಿ ಹಂಚಿಕೊಳ್ಳಲಿಕ್ಕೆ ಸೇವಾದಳ ಅಂತಂದ್ರೆ ಬಾಕು ತೆಗೆಯೋದು, ಬಾವುಟ ಕಟ್ಟೋದು ಇಷ್ಟು ಮಾತ್ರ ಅಲ್ಲ, ಅವರಲ್ಲೂ ಕೂಡ ನಾಯಕತ್ವ ಇದೆ. ಅವರು ಕೂಡ ನಾಯಕರು ಅನ್ನೋದಕ್ಕೆ ಇವತ್ತು ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಸೋನಿಯಾ ಗಾಂಧಿ ಅವರವರೆಗೂ ಅಧ್ಯಕ್ಷರಾದಾಗ ಇದನ್ನು ನಡೆಸಿಕೊಂಡು ಆ ಪದ್ಧತಿಯನ್ನು ನಾವು ಬಂದಿದ್ದೇವೆ. ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿಗರು ಅಂತ ಏನು ನಮಗೆ ಒಂದು ಬಿರುದಿದೆ, ಕಾಂಗ್ರೆಸ್ ಸದಸ್ಯರಾಗಿ ನಾವೇನಿದ್ದೀವಿ, ಈ ಇತಿಹಾಸ ಬೇರೆ ಪಾರ್ಟಿಯವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಿಜೆಪಿಯವರು ಏನ್ ಇತಿಹಾಸ ಹೇಳ್ತಾರೆ? ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಉದ್ಭವವಾದಂತ ಒಂದು ಪಕ್ಷ. ಈ ದೇಶದ ಇತಿಹಾಸಕ್ಕೆ ನಮ್ಮ ಪಕ್ಷದ ಕೊಡುಗೆ, ಈ ದೇಶವನ್ನು ಒಗ್ಗಟ್ಟಾಗಿಟ್ಟು ಇಡೀ ಭಾರತದಲ್ಲಿ ವಿಭಿನ್ನವಾದಂತಹ ಭಾಷೆ, ವಿಭಿನ್ನವಾದಂತಹ ಸಂಸ್ಕೃತಿ ಇದ್ರೂ ಕೂಡ ಒಂದಾಗಿ ಭಾರತವನ್ನ ಈ ತ್ರಿವರ್ಣ ಧ್ವಜದ ಕೆಳಗಡೆ ಇಟ್ಟು ನಾವು ರಕ್ಷಣೆ ಮಾಡಿ ಈ ಭಾರತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದಂತಹ ಒಂದು ಸಂಸ್ಕೃತಿಯನ್ನು ಕೂಡ ಕಾಪಾಡಿಕೊಂಡು ಬಂದಂತಹ ಒಂದು ಪವಿತ್ರವಾದಂತಹ ದೇಶ ಅನ್ನೋದನ್ನ ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ. ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರಕ್ಕೆ ಬಂದಿದೆ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತನೆ ಮಾಡ್ತದೆ. ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ವರ್ತಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನ ಯಾವ್ದಾದ್ರು ಒಂದು ಪಕ್ಷ ಚಿಂತನೆ ಮಾಡಿದೆ, ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತದೆ. ಈಗ ಜಾರ್ಜ್ ಸಾಹೇಬ್ ಹೇಳ್ತಾ ಇದ್ರು, ನೆಹರೂರವರು ಯಾವ ದಾರಿಯಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಇಂದಿರಾ ಗಾಂಧಿಯವರ ಕಾಲ ಬಂತು, ನಾವ್ಯಾರು ಬ್ಯಾಂಕ್ಗಳಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನೇ ಒಂದು ಕಾಲೇಜಲ್ಲಿದ್ದೆ, ಒಂದು ಸ್ಕೂಟರ್ ತಗೋಬೇಕಾಯ್ತು 5,000 ರೂಪಾಯಿಗೆ. ನನಗೆ ಯಾರು ಬ್ಯಾಂಕವ್ರು ಸಾಲ ಕೊಡ್ತಿರ್ಲಿಲ್ಲ. ಅನುಕೂಲ ಇದ್ದು ಕೂಡ ಈ ಆಸ್ತಿ ಕೊಡು, ಯಾರು ಗ್ಯಾರಂಟಿ ಕೊಡು, ಇವೆಲ್ಲ ಕೂಡ ಇತ್ತು. ಕೊನೆಗೆ ಹೋಗಿ ಯಾವ್ದೋ ಸ್ಟೇಟ್ ಹತ್ರ ತೆಗೆದುಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಅಂತ ಸಂದರ್ಭ ಕೂಡ ಇತ್ತು. ಆದ್ರೆ ಇವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ
ಮನೆಗೂ ಕೂಡ ನಿಮ್ಮ ಪರಿಸ್ಥಿತಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲೇ ನೀವು ಕಾರ್ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿಕೊಟ್ರು. ಇವತ್ತು ಉಳುಮೆ ಭೂಮಿ ದೇವರಾಜ ಅರಸನ ಕಾಲ, ಇಂದಿರಾ ಗಾಂಧಿ ಅವರ ಕಾಲ, ಎಷ್ಟು ಲಕ್ಷ ಜನರಿಗೆ ಈ ಒಂದು ಪದ್ಧತಿಯನ್ನ ಕೊಟ್ಟಿದ್ದೇವೆ. ಈಗ ಮೊನ್ನೆ UPI ಸರ್ಕಾರ ಬಂದಾಗ ಅರಣ್ಯ ಭೂಮಿ ಅಲ್ಲೂ ಕೂಡ ಪರಿಷ್ಠ ಪನ್ನಡದವ್ರಿಗೆ 25 ವರ್ಷ, ಬೇರೆಯವ್ರಿಗೆಲ್ಲ 75 ವರ್ಷ ಅಂತೇಳಿ 3 ತಲೆಮಾರು ಕೂಡ ಕೊಟ್ಟಿದ್ದೇವೆ. ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ರೂಪದಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. SF ಕೃಷ್ಣ ಅವ್ರ ಕಾಲ ಇತ್ತು, ಬಿಸಿ ಊಟ ಅಂತ ಪ್ರಾರಂಭ ಮಾಡಿದ್ರು. ಯಾರಿಗೆ? ಪುಟಾಣಿ ಮಕ್ಕಳಿಗೆ ಶಾಲೆಗೆ ಬರೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಆಹಾರವನ್ನು ಕೊಡಬೇಕು ಅಂತೇಳಿ ಆ ಬಿಸಿ ಊಟ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಮೊನ್ನೆ 1 ತಿಂಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕ್ರಮವನ್ನು ಮಾಡಿದ್ರು. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂತ ಒಂದು ಕಾರ್ಯಕ್ರಮ ಅಂಗನವಾಡಿ. ಏನಿವತ್ತು ನಮ್ಮಲ್ಲಿ ಈ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬೇಬಿ ಸಿಟ್ಟಿಂಗು ಬೇರೆ ಬೇರೆ ಅಂತ ಏನು ಹೊಸದಾಗಿ ನಾವು ಇಟ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತಾರೆ. ಅವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಅಂಗನವಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಆ 50 ವರ್ಷದ ಕಾರ್ಯಕ್ರಮವನ್ನ ನಾನು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ನಮ್ಮ ನಾಯಕರುಗಳೆಲ್ಲ ಹೋಗಿ ಅವತ್ತು ಕೂಡ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇದನ್ನೇನಾದ್ರೂ ಅಂಗನವಾಡಿ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಯಾವ್ದಾದ್ರು ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಕಾಯ್ತಾ? ಬಿಸಿ ಊಟ ತಪ್ಪಕ್ಕಾಯ್ತಾ? ರೈಟ್ ಟು ಎಜುಕೇಶನ್ ತೆಗೆದಾಕ್ಲಿಕ್ಕಾಯ್ತಾ? ಹಿಂಗೆ ವಿವಿಧ ಯೋಜನೆಗಳನ್ನ ಈ ದೇಶದ ಪ್ರತಿಯೊಬ್ಬರ ಬದುಕಿನಲ್ಲಿ ನಾವು ಎಲ್ಲ ಕೂಡ ಹೊಂದ್ಕೊಂಡಿದ್ದೇವೆ. ಇವತ್ತು ನಾವು ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್ ಇವೆಲ್ಲ ಕೂಡ ಮೊನ್ನೆ UPA ಸರ್ಕಾರದಲ್ಲಿ ಬಂತು. ಅದನ್ನ ಅನುಸರಿಸಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ರು. ಈಗ ನಾನು ಅಧ್ಯಕ್ಷರಾದ್ಮೇಲೆ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವೆಲ್ಲ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದನ್ನ ಹೇಳ್ತಾ ಇದ್ದೀನಿ ಕೇಳಿ. ಏನ್ ಮಾಡಿದ್ರು ತಿಪ್ಪರ್ ಲಾಗ ಆಗ್ಲಿ, ಯಾವ ಸರ್ಕಾರಗಳು ಕೂಡ ಅದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈಗ ಪ್ರೈಮ್ ಮಿನಿಸ್ಟರ್ ಏನ್ ಬರ್ದಾಗೋಯ್ತು, ಖಾಲಿ ಆಗೋಯ್ತು ಅಂತ ಏನ್ ನಮ್ಮ ಬಂದ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಟೀಕೆ ಮಾಡುದು. ಅದೇ ಇದನ್ನ ಮಧ್ಯಪ್ರದೇಶ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಕೊನೆಗೆ ಮಹಾರಾಷ್ಟ್ರ ಬಂತು, ಬೇರೆ ಬೇರೆ ರಾಜ್ಯ ಬಂತು. ಕೊನೆಗೆ ಬಿಹಾರ್ ಅಲ್ಲಿ ಒಂದು 10,000 ರೂಪಾಯಿನ 1 ತಿಂಗಳು ಮುಂಚಿತಾಗೆ ಅವ್ರ ಅಕೌಂಟ್ಗೆ ಹಾಕುವಂತ ಒಂದು ಸಂದರ್ಭ ಬಂತು. ಅಂದ್ರೆ ನಾವು ಯಾಕದನ್ನ ಮಾಡೋದು? ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1,000 ರೂಪಾಯಿ ಆಯ್ತು, ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯ್ತು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 5,000 ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ಬಸ್ ಚಾರ್ಜರ್ ಇರ್ಬೋದು, ಬೇರೆ ಇರ್ಬೋದು, ಅನುಕೂಲ ಆಗಲಿ ಅಂತೇಳಿ ಒಂದು ತೆಗೆದುಕೊಂಡಂತಹ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಆಗಂತ ಸಂದರ್ಭ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.